ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ 6ನೇ ತರಗತಿಯ ಜೀವ ಜಗತ್ತಿನಲ್ಲಿ ವೈವಿಧ್ಯತೆ ಎಂಬ ಅಧ್ಯಾಯದ 2ನೇ ಭಾಗವನ್ನು ನೋಡೋಣ. ಅಂದರೆ ಮುಂದುವರೆದ ಭಾಗ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಸಸ್ಯಗಳನ್ನು ಯಾವ ರೀತಿ ಗುಂಪುಗೂಡಿಸ್ತೀವಿ ಅಂತ ಹೇಳಿ ತಿಳ್ಕೊಳ್ಳೋಣ. ಓಕೆ, ಸಸ್ಯಗಳು ಕಾಂಡ, ಎಲೆ, ಹೂಗಳು ಮತ್ತಿತರ ಗುಣಗಳ ಸಂಬಂಧಿಸಿದಂತೆ ಭಿನ್ನತೆಗಳನ್ನು ಪ್ರದರ್ಶನ ಮಾಡುತ್ತವೆ. ವಿವಿಧ ಸಸ್ಯಗಳ ಕಾಂಡಗಳಲ್ಲಿ ದಪ್ಪ, ಎತ್ತರ ಮತ್ತು ಗಡಸುತನದಲ್ಲಿ ವ್ಯತ್ಯಾಸ ಇದ್ದರೆ, ಕೆಲವೊಂದು ಸಸ್ಯಗಳಲ್ಲಿ ಎಲೆಗಳಲ್ಲಿ ಆಕಾರ, ಬಣ್ಣ, ಗಾತ್ರ ಮತ್ತು ಜೋಡಣೆಯಲ್ಲಿ ವ್ಯತ್ಯಾಸವನ್ನು ನಾವು ಕಾಣ್ತೀವಿ. ಸಸ್ಯಗಳನ್ನು ಅವುಗಳ ಗುಣಗಳ ಆಧಾರದ ಮೇಲೆ ಗುಂಪುಗೂಡಿಸೋದನ್ನು ನಾವೀಗ ತಿಳ್ಕೊಳ್ಳೋಣ. ಓಕೆ, ಸೊ ಹಾಗಾದರೆ ನಾವು ಸಸ್ಯಗಳನ್ನು ಯಾವ್ಯಾವ ಆಧಾರದ ಮೇಲೆ ಗುಂಪುಗೂಡಿಸ್ತೇವಪ್ಪ ಅಂತಂದರೆ, ಸಸ್ಯದ ಕಾಂಡ, ಸಸ್ಯದ ಎಲೆ ಮತ್ತು ಸಸ್ಯದ ಬೀಜಗಳ ಆಧಾರದ ಮೇಲೆ ನಾವು ಏನು ಮಾಡ್ತೀವಿ, ಸಸ್ಯಗಳನ್ನು ಗುಂಪುಗೂಡಿಸ್ತೇವೆ. ಸೊ ಅದನ್ನು ನಾವೀಗ ಒಂದೊಂದಾಗಿ ಯಾವ್ಯಾವ ರೀತಿ ನಾವು ಗುಂಪುಗೂಡಿಸ್ತೀವಿ ಅಂತಂದು ಹೇಳಿ ತಿಳ್ಕೊಳ್ಳೋಣ. ದ ಫಸ್ಟ್ ಒನ್ ಕಾಂಡ. ಮೊದಲನೇದು ಯಾವುದು? ಕಾಂಡ. ಸಸ್ಯದ ಎತ್ತರ ಮತ್ತು ಕಾಂಡ ಸ್ವಭಾವದಾದ್ಮೇಲೆ ನಾವು ಸಸ್ಯಗಳನ್ನು ಈಗ ಗುಂಪುಗೂಡಿಸೋದನ್ನು ನಾವು ತಿಳ್ಕೊಳ್ಳೋಣ. ಹಾಗಾದ್ರೆ ಯಾವ್ಯಾವ ರೀತಿ ಇದಾವೆ? ಕಾಂಡದ ಆಧಾರದ ಮೇಲೆ ನಾವು ಮೊದಲನೇದಾಗಿ ಮರಗಳಾಗಿ ನಾವು ವಿಂಗಡಣೆ ಮಾಡ್ತೀವಿ. ಈ ಒಂದು ಏನೈತಲ್ಲ, ಕಾಂಡದ ಆಧಾರದ ಮೇಲೆ ಯಾವ್ಯಾವ ಬರ್ತಾವಪ್ಪ ಅಂದರೆ, ಫಸ್ಟ್ ಒನ್ನು ಮರಗಳು. ಯಾವ ಬರ್ತವು? ಮರಗಳು. ದೆನ್ ಸೆಕೆಂಡ್ ಒನ್ ಪೊದೆಗಳು. ಯಾವುದು? ಪೊದೆಗಳು. ನೆಕ್ಸ್ಟ್ ಥರ್ಡ್ ಒನ್ ಯಾವ್ದು ಬರುತ್ತೆ ಅಂದರೆ ಮೂಲಿಕೆಗಳು. ಮೂಲಿಕೆಗಳು ಮತ್ತು ನೆಲಬಳ್ಳಿಗಳು ಅಥವಾ ನೆಲವಳ್ಳಿಗಳು ಮತ್ತು ಐದನೇದು ಬಳ್ಳಿಗಳು. ಇಷ್ಟು ವಿಧವಾಗಿ ನಾವು ಗುಂಪುಗಳನ್ನು ಕಾಣ್ತೀವಿ ಕಾಂಡದ ಆಧಾರದ ಮೇಲೆ. ಕಾಂಡದ ಆಧಾರದ ಮೇಲೆ ಯಾವ್ಯಾವ ರೀತಿ ಗುಂಪುಗಳನ್ನು ನೋಡ್ತೀವಿ ಅಂದರೆ, ಮರಗಳು, ಪೊದೆಗಳು ಮತ್ತು ಮೂಲಿಕೆಗಳು ಮತ್ತು ನೆಲಬಳ್ಳಿಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾದರೆ ಈ ಒಂದೊಂದಾಗಿ ಯಾರ್ಯಾವುದರಲ್ಲಿ ಯಾವ್ಯಾವ ರೀತಿ ವಿಶೇಷ ಇದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮರಗಳು. ಸೊ ಮರಗಳು ಹೆಂಗಿರ್ತಪ್ಪ ಅಂದರೆ, ಇವು ತುಂಬ ಕಠಿಣವಾದ ಮತ್ತು ದಪ್ಪವಾದ ಕಂದು ಬಣ್ಣದ ಮತ್ತು ಗಟ್ಟಿಯಾದ ಕಾಂಡವನ್ನು ಹೊಂದಿರ್ತವೆ. ಈ ಮರಗಳ ಕಾಂಡ ಹೆಂಗಿರ್ತೈತಿ ಅಂದರೆ ತುಂಬ ಗಟ್ಟಿಯಾಗಿರ್ತೈತಿ ಮತ್ತು ತುಂಬ ದಪ್ಪನಾಗಿರ್ತೈತಿ. ಅದೇ ರೀತಿ ಇದು ಯಾವ ಬಣ್ಣದಲ್ಲಿ ಇರ್ತೈತಿ? ಕಂದು ಬಣ್ಣದಾಗಿರ್ತೈತಿ. ಗೊತ್ತಾಯ್ತಾ? ಸೊ ಇದು ಯಾವ ಬಣ್ಣದಲ್ಲಿ ಇರ್ತೈತಿ? ಕಂದು ಬಣ್ಣದಲ್ಲಿ. ಸೊ ಇವೇನು ಮಾಡ್ತಾವಪ್ಪ ಅಂದರೆ ಎತ್ತರವಾಗಿ ಬೆಳಿತಾವೆ ಜಾಸ್ತಿ. ಸೊ ನೆಲದ ಮಟ್ಟದಿಂದ ಇದು ತುಂಬಾ ಎತ್ತರವಾಗಿ ಬೆಳಿತಾವೆ. ಹಾಗೆಯೇ ರಂಭಗಳು ವಿಶಿಷ್ಟವಾಗಿ ಹೆಂಗೆ ಮಾಡ್ತಾವಪ್ಪ ಅಂದರೆ, ಕಾಂಡದ ಮೇಲಿನ ಭಾಗದಲ್ಲಿ ಮತ್ತು ನೆಲದಿಂದ ಎತ್ತರದಲ್ಲಿ ಪ್ರಾರಂಭ ಆಗ್ತೈತಿ. ಉದಾಹರಣೆಗೆ ಮಾವಿನ ಮರ ಮತ್ತು ಬೇವಿನ ಮರ ನೋಡಿರಿ. ಇದು ಫಾರ್ ಎಕ್ಸಾಂಪಲ್ ಮಾವಿನ ಮರ ಅಂತ ತಿಳ್ಕೊಳ್ರಿ. ಸೊ ಇಲ್ಲಿ ಇನ್ನು ರೆಂಬೆಗಳು ಎಲ್ಲಿಂದ ಸ್ಟಾರ್ಟ್ ಆಕವಪ್ಪ ಅಂದರೆ, ಹಿಂಗೆ ಕಾಂಡದ ಮೇಲಿನ ಭಾಗದಿಂದ ರೆಂಬೆಗಳು ಸ್ಟಾರ್ಟ್ ಆಗ್ತವೆ. ನೆಲದಿಂದ ತುಂಬ ಎತ್ತರವಾಗಿರ್ತವೆ ರೆಂಬೆಗಳು ಸ್ಟಾರ್ಟ್ ಆಗೋದು. ಗೊತ್ತಾಯ್ತಾ? ಸೊ ಮರಗಳಂದರೆ ಏನು? ಇವು ದಪ್ಪನಾಗಿರ್ತವೆ ಮತ್ತು ಕಠಿಣವಾಗಿರ್ತವೆ. ಮತ್ತೇನು ಹಿಂಗೆ ಯಾವ ಬಣ್ಣದಾಗಿರ್ತವೆ? ಇವು ಕಂದು ಬಣ್ಣದಲ್ಲಿ ಇರ್ತವೆ. ಸೊ ಇವು ನೆಲದಿಂದ ಎತ್ತರ ಭಾಗದಲ್ಲಿ ಬೆಳೀತವೆ. ಇನ್ನೊಂದು ಯಾವುದು? ಎರಡನೇದು ಪೊದೆಗಳು. ಪೊದೆಗಳನ್ನು ನಾವು ನೋಡ್ತೀವಿ. ಸೊ ಇವು ಏನಪ್ಪ ಅಂದ್ರೆ ಮರಗಳಷ್ಟು ಎತ್ತರ ಇರೋಂಗಿಲ್ಲ ಇವು. ಸೊ ಇವೇನಿವು ಮರಗಳಷ್ಟು ಎತ್ತರ ಇರೋಂಗಿಲ್ಲ. ಅದೇ ರೀತಿ ಕಾಂಡನೂ ಸಹ ಅಷ್ಟೊಂದೇನು ದಪ್ಪ ಇರೋಂಗಿಲ್ಲ ಇದ್ರದ್ದು. ಇವೇನಪ್ಪ ಮಾಡ್ತಾವಪ್ಪ ಅಂತಂದರೆ, ಸೊ ಇಲ್ಲೇ ಹರಡ್ಕೊಂಡಿರ್ತವೆ. ನೆಲದಿಂದ ಸ್ವಲ್ಪ ಮೇಲ್ಭಾಗದಲ್ಲಿ ಹೋಗಿರ್ತವೆ. ಇವು ಭೂಮಿಗೆ ಹತ್ತಿರನೇ ಇರ್ತವೆ. ಕಾಂಡನೂ ಅಷ್ಟೇನು ಗಟ್ಟಿಯಾಗಿರಲ್ಲ. ಮತ್ತು ಇಲ್ಲಿ ಏನಾಗಿರ್ತವಪ್ಪ ಅಂದರೆ, ರೆಂಬೆಗಳು ನೆಲದಿಂದ ಸ್ವಲ್ಪ ಮೇಲ್ಭಾಗದಿಂದನೇ ಇವೇನಾಗ್ತವೆ? ರೆಂಬೆಗಳು ಸ್ಟಾರ್ಟ್ ಆಗ್ತವೆ. ಉದಾಹರಣೆ ಯಾವುದಪ್ಪ ಅಂದರೆ ಗುಲಾಬಿ ಗಿಡ ಮತ್ತು ದಾಸವಾಳ ಗಿಡಗಳನ್ನು ನೋಡ್ತೀರಿ. ಸೊ ಇವೇನಿವು ಪೊದೆಗಳಿಗೆ ಉದಾಹರಣೆಗಳು. ಇನ್ನೊಂದು ಯಾವುದು ಹಂಗಾರೆ ಮೂಲಿಕೆಗಳು. ಸೊ ಮೂಲಿಕೆಗಳಂದರೆ ಫುಲ್ ಕಾಂಡ ಹೆಂಗಿರ್ತದೆ ಅದು ತೆಳುವಾಗಿ ಮತ್ತು ಎಳಸಾಗಿರ್ತೈತಿ ಮತ್ತು ಹಸಿರು ಕಲರಿಂದ ಕೂಡಿರ್ತೈತಿ. ಸೊ ನೀವು ಟೊಮೆಟೊ ಗಿಡ ನೋಡಿರ್ತೀರಿ. ಸೊ ಅದು ನೋಡಿರಿ,
ಇಷ್ಟೇ ತುಂಬ ಎತ್ತರನೂ ಹೋಗಿರಲ್ಲ, ಇಲ್ಲೇ ಬೆಳ್ಕೊಂಡಿಟ್ಟಿರ್ತೈತಿ ಟೊಮೆಟೊ ಗಿಡ. ಹೌದಾ? ಸೊ ಇದು ಕಾಂಡ ಯಾವ ಕಲರ್ ಇರ್ತೈತಿ? ಹಸಿರು ಕಲರ್ ಇರ್ತೈತಿ ಇದು. ಮತ್ತು ತೆಳ್ಳಗಿರ್ತೈತಿ ಮತ್ತು ಎಳಸಾಗಿರ್ತೈತಿ. ಇದನ್ನು ಬೇಗನೆ ನಾವು ಬೆಂಡ್ ಮಾಡಲಿಕ್ಕೆ ಸಾಧ್ಯ ಆಗತ್ತೈತಿ. ಅಂಥವನ್ನ ನಾವೇನಂತ ಕರಿತೀವಿ? ಮೂಲಿಕೆಗಳು ಅಂತಂದು ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಯಾವುದು? ನೆಲಬಳ್ಳಿಗಳು ಮತ್ತು ಬಳ್ಳಿಗಳು. ಸೊ ಇವೇನು ಮಾಡಿರ್ತಾವೆ ನೆಲಬಳ್ಳಿಗಳು ಅಂದ್ರೆ ನೆಲದಲ್ಲೇ ಹರ್ಕೊಂಡಿರ್ತಾವೆ. ನೇಮ ಹೇಳ್ತೈತೆ ನೆಲಬಳ್ಳಿಗಳು ಅಂತಂದೇಳಿ. ಅಂದರೆ ಇವೇನು ಮಾಡಿರ್ತಾವೆ? ಇವು ನೆಲದ ಮೇಲೇ ಹಡ್ಕೊಂಡಿರ್ತಾವೆ. ಏನಪ್ಪ ಉದಾಹರಣೆ ಏನಪ್ಪ ಅಂದರೆ ಕುಂಬಳಕಾಯಿ ಬಳ್ಳಿ ನೋಡಿರ್ತೀರಿ ನೀವು. ಕುಂಬಳಕಾಯಿ ಬಳ್ಳಿ ನೋಡ್ರಿ ಅದು ನೆಲದ ಮೇಲೇ ಹಡ್ಕೊಂಡಿರ್ತೈತಿ. ಯಾಕಪ್ಪ ಅಂದ್ರೆ ಅದು ದೊಡ್ಡ ಕಾಯಿ ಇರ್ತಾವೆ ಬಳ್ಳಿಗಳಲ್ಲಿ. ಹೌದಾ? ಸೊ ಅದಕ್ಕೋಸ್ಕರ ಅದು ಏನು ನೆಲದ ಮೇಲೇ ಹಡ್ಕೊಂಡಿರ್ತೈತಿ. ಸೊ ಇಂಥವನ್ನ ನಾವೇನಂತ ಕರಿತೀವಿ? ನೆಲಬಳ್ಳಿಗಳು ಅಂತಂದು ಹೇಳಿ ಕರಿತೀವಿ. ಅದೇ ರೀತಿ ಮತ್ತು ಬಳ್ಳಿಗಳು. ಹಂಗೆ ಬಳ್ಳಿಗಳಿಗೂ ಅಂದರೆ ನೆಲಬಳ್ಳಿಗಳು ಅಂದರೆ ಎರಡು ಸೇಮ್ ಆಯ್ತಲ್ಲ? ಹಂಗಲ್ಲ. ಸೊ ಇವಕ್ಕೇನಪ್ಪ ಅಂದ್ರೆ ಇವು ಬೆಳೀಲಿಕ್ಕೆ ಆಧಾರದ ಅವಶ್ಯಕತೆ ಐತಿ. ಇವು ಬೆಳೀಲಿಕ್ಕೆ ನೆಲಬಳ್ಳಿಗಳು ಬೆಳೀಲಿಕ್ಕೆ ಆಧಾರ ಅವಶ್ಯಕತೆ ಇಲ್ಲ. ಯಾಕಂದರೆ ಇವು ನೆಲದಾಗನೇ ಹಡ್ಕೊಂಡಿರ್ತಾವೆ. ಆದರೆ ಈ ಬಳ್ಳಿಗಳು ಬೆಳೀಲಿಕ್ಕೆ ಆಧಾರದ ಅಗತ್ಯ ಐತಿ. ಉದಾಹರಣೆ ಹಾಗಲಕಾಯಿ ಬಳ್ಳಿ ನೋಡ್ರಿ, ಅದನ್ನ ನೆಲದಿಂದ ಹಾಕಿರ್ತಾರೆ. ಸೊ ಅದಕ್ಕೆ ಆಧಾರವಾಗಿ ಏನಾದರೂ ಒಂದು ಕೋಲಾದರೂ ಏನಾದರೂ ಇಟ್ಟಿರ್ತಾರೆ, ಅದ್ರ ಮೇಲೆ ಅದು ಬೆಳೀತೈತಿ ಬಳ್ಳಿ. ಸೊ ಇದಕ್ಕೇನು ಬೆಳೀಲಿಕ್ಕೆ ಆಧಾರ ಇರ್ತೈತಿ. ನೆಲಬಳ್ಳಿಗಳಿಗೆ ಬೆಳೀಲಿಕ್ಕೆ ಆಧಾರ ಇರಂಗಿಲ್ಲ. ಸೊ ಇವೆಲ್ಲ ಏನಪ್ಪ, ಕಾಂಡದ ಆಧಾರದ ಮೇಲೆ ಇಷ್ಟು ಗುಂಪುಗಳನ್ನಾಗಿ ಮಾಡಿದ್ದಾರೆ. ಓಕೆ, ಮುಂದಿನ ವಿಡಿಯೋದಲ್ಲಿ ನಾವು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಗುಂಪುಗಳನ್ನು ನೋಡೋಣ.